ಫಿಸಿಕ್ ಅಪ್ಡೇಟ್ ಪೋಸ್ಟ್ ಮಾಡಿಲ್ಲ ಇವತ್ತು ನೋಡಿ. ಅದು ಇವತ್ತು ಏನು ವರ್ಕೌಟ್ ಮಾಡದೇ ಇದ್ರು ಪೋಸಿಂಗ್ ಪ್ರಾಕ್ಟೀಸ್ ಮಾಡುವಾಗ ಕ್ಲಿಪ್ಸ್ ಜೆನೆಟಿಕಲಿ ಗಿಫ್ಟೆಡ್ ಒಂದು ಜಾಸ್ತಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇದ್ರೂ ವಿಸಿಬಲ್ ಆಗುತ್ತೆ. ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಆಫ್ಟರ್ನೂನ್. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡೆ. ಇವತ್ತು ರೆಸ್ಟ್ ಡೇ ಅಲ್ವಾ, ನಾನು ಹೇಳ್ದಂಗೆ ಇವತ್ತು ರೆಸ್ಟ್ ಡೇ, ವರ್ಕೌಟ್ ಏನೂ ಇಲ್ಲ. ಅದಾದಮೇಲೆ ಫಸ್ಟ್ ಮೀಲ್ ತಿಂದೆ, ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡು ಅದಾದಮೇಲೆ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆ. ಇವತ್ತು ಕಂಡೀಷನ್ ಮಾತ್ರ ಸಕ್ಕತ್ತಾಗಿತ್ತು. ನಿನ್ನೆ ಫಿಸಿಕ್ ಅಪ್ಡೇಟ್ ಪೋಸ್ಟ್ ಮಾಡಿಲ್ಲ, ಇವತ್ತು ನೋಡಿ ಅದು ವಿತೌಟ್ ಪಂಪ್ ಪೋಸ್ಟ್ ಮಾಡಿರೋದು ನಾನು. ಆ ಕಂಡೀಷ್ನಿಂಗ್ ಆಗಲಿ ಬ್ಯಾಕ್ ಅಂತೂ ಸಕ್ಕದಾಗಿತ್ತು. ಇವತ್ತು ಏನು ವರ್ಕೌಟ್ ಮಾಡದೇ ಇದ್ರು ಪೋಸಿಂಗ್ ಪ್ರಾಕ್ಟೀಸ್ ಮಾಡುವಾಗ ಕ್ಲಿಪ್ಸ್ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ ನೋಡಿ. ಬ್ಯಾಕ್ ಸ್ಟ್ರೈಯೇಷನ್ಸ್ ಆಗಲಿ, ಆ ಕ್ರಿಸ್ಮಸ್ ಟ್ರೀ ಏನು ಪಂಪ್ ಇದ್ದಿದ್ರು ಬ್ಯಾಕ್ ಪೋಸ್ಟಿಯರ್ ಪಾರ್ಟಿಂದ ಏನು ಕಾಣಿಸುತ್ತೆ ಅದೆಲ್ಲ ಕ್ಲೀನಾಗಿ, ಅದಾದಮೇಲೆ ಅಬ್ಡಾಮಿನಲ್ ಮಸಲು ಅಷ್ಟೇ ವೈನ್ಸ್ ಎಲ್ಲ ಕ್ಲೀನಾಗಿ ಪಾಪ್ ಆಗಿ, ಅದು ವೈನ್ಸ್ ನಂದು ಅಬ್ಡಾಮಿನಲ್ ಮಸಲ್ ವೈನ್ಸ್ ಬಂದ್ಬಿಟ್ಟು ಅದು ಜೆನೆಟಿಕಲಿ ಗಿಫ್ಟೆಡ್ ಒಂದು ಜಾಸ್ತಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇದ್ರೂ ವಿಸಿಬಲ್ ಆಗುತ್ತೆ. ಅದಾದರೂ ಕ್ಲೀನಾಗಿ ಪ್ರಾಪರ್ ಸ್ಟ್ರೈಯೇಷನ್ಸ್ ಆಗಲಿ, ಆ ಕಂಡೀಷ್ನಿಂಗ್ ಆಗಲಿ, ಇನ್ನು ಈಗ ರಿಪೋರ್ಟ್ ಕಂಡೀಷನ್ಗೆ ಎಂಟರ್ ಆಗಿದೆ. ರಿಪೋರ್ಟ್ ಕಂಡೀಷನ್ಗೆ ಎಂಟರ್ ಆಗಿದ್ದೀನಿ. ಈಗ 10% ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಂಟರ್ ಆಗಿದ್ದೀನಿ. ಸಿಂಗಲ್ ಡಿಜಿಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ಗೆ ನಿಮಗೆ ಅದು ವಿಸಿಬಲ್ ಕಾಣಿಸುತ್ತೆ ನೋಡಿ. ಅದು ಫಿಸಿಕ್ ಅಪ್ಡೇಟ್ ಪೋಸ್ಟ್ ಮಾಡ್ತೀನಿ. ನಿನ್ನೆ ಲೋವರ್ ಪೋಸ್ಟೀರಿಯರ್ ಟ್ರೈನ್ ಮಾಡಿದ್ರಿಂದ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಿರುತ್ತೆ. ಅದಾದಮೇಲೆ 2 ವೀಕ್ಸಿಂದನೂ ಮತ್ತು ನಾನು ಕಟ್ ಪ್ರೆಪ್ ಸ್ಟಾರ್ಟ್ ಮಾಡಿದ್ದರಿಂದ ಈ ಇದಕ್ಕೆ ನೋಡಿದ್ರೆ ಅದಾದಮೇಲೆ 2 ವೀಕ್ಸಿಂದ ನಂದು ರೀಫೀಡ್ ಮಾಡಿದ್ದು. ಅದಾದಮೇಲೆ 2 ವೀಕ್ಸ್ ಪ್ರಾಪರ್ ಡೆಫಿಸಿಟಲ್ಲೇ, ಅದಕ್ಕೆ ಮುಂಚೆನೂ ಡೆಫಿಸಿಟಲ್ಲೇ, ಅದಕ್ಕೆ ಮುಂಚೆ ಮೇಂಟೆನೆನ್ಸ್ ಫೇಸಲ್ಲೇ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಆಗ್ತಾಯಿತ್ತು. ಅದಾದಮೇಲೆ ಲೂಸ್ ಆಗೋದು ಕಮ್ಮಿ ಆಯಿತು. ಸರ್ಟನ್ ಡೇಸು ನೀವು ಡೆಫಿಸಿಟಲ್ಲಿದ್ದರೂ ಸರ್ಟನ್ ಕ್ಯಾಲರೀಸ್ ನೀವು ಇಂಟೇಕ್ ಮಾಡ್ತಾಯಿದ್ರೆ ಅದು ಅಡಾಪ್ಟೇಷನ್ ಇದು ಮಾಡಿಕೊಂಡು ರೆಪಿಡ್ ಬಂದಾಗ ಆ ವೆಯ್ಟು ಲೂಸ್ ಆಗೋದಾಗಲಿ, ಫ್ಯಾಟ್ ಕಮ್ಮಿ ಆಗೋದಾಗಲಿ ರೆಡ್ಯೂಸ್ ಆಗುತ್ತೆ. ಆ ಕ್ಯಾಲರೀಸ್ ಅಡಾಪ್ಟೇಷನ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಫಸ್ಟೇ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾಲರೀಸ್ ಕಮ್ಮಿ ಇದ್ದಿದ್ದು ಸ್ಟಾರ್ಟ್ ಮಾಡಿದ್ರೆ ನೀವು ಆ ಕ್ಯಾಲರೀಸಿಂದ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಆಗ್ದಿರಾ ಅಡಾಪ್ಟೇಷನ್ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ರೆಪಿಡ್ ನೀವು ಡೌನ್ ಮಾಡ್ತಾ ಎಷ್ಟೊಂದು ಡೌನ್ ಮಾಡ್ತೀರಾ. ಅದಕ್ಕೋಸ್ಕರ ಸರ್ಪ್ಲಸ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಮೈಂಡ್ಸೆಟ್ ಏನಿರಬೇಕು ಅಂದರೆ ಜಾಸ್ತಿ ಬರ್ನ್ ಮಾಡಿ, ಜಾಸ್ತಿ ತಿಂದು ಕ್ಯಾಲರೀಸ್ ಬರ್ನ್ ಮಾಡಿ, ಅದಾದಮೇಲೆ ನಾನು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಮಾಡ್ತೀನಿ. ಓವರ್ ರೆಪಿಡ್ ಕನ್ಸಿಸ್ಟೆಂಟ್ ಆಗಿದ್ದು ಲಾಂಗ್ ಟರ್ಮಾಗಿ ಫ್ಯಾಟ್ ಲಾಸ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಇರಬೇಕು. ಅದಕ್ಕೋಸ್ಕರ ಈಗ ಪ್ರಾಪರ್ ಡೆಫಿಸಿಟ್ ಎಲ್ಲ ಸ್ಟಾರ್ಟ್ ಮಾಡೋ 1 ಮಂತ್ ಆಯಿತು. ಅದಕ್ಕೆ ಮುಂಚೆ ಒಂದು ಮೇಂಟೆನೆನ್ಸ್ ಫೇಸಾಗೆಲ್ಲ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ನಲ್ವ. ಎಂಟಿ ಸ್ಟಮಕ್ ಕಾರ್ಡಿಯೋ ಆಗಲಿ, ಮತ್ತು ಸ್ಟೆಪ್ಸು, ಮತ್ತು ಇಂಟೆನ್ಸ್ ವರ್ಕೌಟ್ ಆಗಲಿ, ಮತ್ತು ಪ್ರೋಟೀನ್ ಇಂಟೇಕ್ ಹೈ ಇದ್ದು, ಅದಾದಮೇಲೆ ಪ್ರಾಪರ್ ನ್ಯೂಟ್ರಿಷನ್ ಆಗಲಿ ಎಲ್ಲ ಪ್ರಾಪರ್ ಆಗಿತ್ತಲ್ಲ. ಮೇಂಟೆನೆನ್ಸ್ ಫೇಸಲ್ಲೇ ನಂದು ಈಗ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಆಗ್ತಾ ಇರುತ್ತಲ್ವ. ಹೇಳಿದ್ದೆ ನಿಮಗೆ ಮೊದಲೇ, ಯಾಕಂದರೆ ಮೆಟಬಾಲಿಸಮ್ ಜಾಸ್ತಿ ಹೈ ಇರೋದ್ರಿಂದ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ನಾವು ಜಾಸ್ತಿ ಕ್ಯಾಲರೀಸ್ ತಿಂದು ಕೂಡ ಬರ್ನ್ ಮಾಡ್ಬೋದು. ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಆಗಲಿ ಹೈ ಇರುತ್ತೆ. ಅದಾದಮೇಲೆ ಬಾಡಿ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಇದ್ದಿದ್ದೆ ನಾವು ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡ್ಬೋದು ಆ ರೆಸ್ಟಲ್ಲೇ ಅಂತ ಹೇಳಿದೆ. ಅದಕ್ಕೋಸ್ಕರ ಅದಾದಮೇಲೆ ಸರ್ಟನ್ ಮೇಂಟೆನೆನ್ಸ್ ಫೇಸಲ್ಲೇ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಆಗೋದಕ್ಕೆ ಕಮ್ಮಿ ಆಯಿತು. ಅದಕ್ಕೋಸ್ಕರ ನಾನು ಡೆಫಿಸಿಟ್ ಎಂಟರ್ ಆಗಿ 1 ಮಂತ್ ಆಗ್ತಾ ಬಂತು.
ಪ್ರಾಪರ್ ಡೆಫಿಸಿಟ್ಗೆ. ಅದಾದಮೇಲೆ ಆ ಡೆಫಿಸಿಟಲ್ಲಿ ಒಂದು ರೀಫೀಡ್ ಇತ್ತು ಆವತ್ತಿನ ಹೇಳಿದ್ದೆ. ಅದಾದಮೇಲೆ ಇವತ್ತೇ ರೀಫೀಡು. ಇವತ್ತು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಮೇಂಟೆನೆನ್ಸ್ ಸ್ಟೇಜಿಗೆ ಬರ್ತಾ ಇದ್ದೀನಿ. ಅದು ಎಕ್ಸ್ಟ್ರಾ ಕ್ಯಾಲರೀಸ್ ಬಂದು ಕಾರ್ಬೋಹೈಡ್ರೇಟ್, ಗ್ಲೂಕೋಸ್, ಗ್ಲೈಕೋಜನ್ ರಿಸ್ಟೋರ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸ್ಗೆ ಪುಷ್ ಮಾಡೋ ಥರ ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಇದು ಮಾಡೋದು. ಇನ್ನೂ ಬೆಟರ್ ಆಗೋದಕ್ಕೆ ನೀವು ಕಂಡೀಷ್ನಿಂಗ್ ನೋಡ್ತೀರಾ, ಈಗ ಕ್ಲಿಪ್ ನೋಡಿ ಪೋಸ್ಟ್ ಮಾಡ್ತೀನಿ. ಅದು ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡು ಅಲ್ಲ, ನಾನು ಪೋಸಿಂಗ್ ಮಾಡಿದ್ದೆ. ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡು ಅದಾದ್ಮೇಲೆ 2 hours ನಾನು ಸೆಷನ್ ಮುಗಿಸ್ಕೊಂಡು, ಪರ್ಸನಲ್ ಡ್ರೈವಿಂಗ್ ಸೆಷನ್ ಮಾರ್ನಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದ್ದು ನಾನು ವಿತೌಟ್ ಪಂಪು. ನೋಡಿ, ಪೋಸ್ಟಿಯರ್ ಸ್ಟ್ರೈಯೇಷನ್ಸ್ ಆಗಲಿ, ಆಂಟೀರಿಯರ್ ಅಬ್ಡಾಮಿನಲ್ ಏರಿಯಾ ಆಗಲಿ, ಅದಾದಮೇಲೆ ಡೆಲ್ಟ್ಸು, ಆ ಡೆಲ್ಟ್ಸ್ ಮೇಲೆ ಫೈಬರ್ಸ್ ಆಗಲಿ ಸಖತ್ ವಿಸಿಬಿಲಿಟಿ ಇತ್ತು. ಅದಕ್ಕೋಸ್ಕರನೇ ನಾವು ಇವಾಗ ಎಷ್ಟೋ ವರ್ಷದಿಂದ ಮಸಲ್ ಮಾಸ್ ಪುಟ್ ಆನ್ ಮಾಡಿಕೊಂಡು ಒಂದೊಳ್ಳೆ ಪೀಕ್ ಕಂಡೀಷನ್ ಅಚೀವ್ ಮಾಡಬೇಕು ಅಂತ ಒಂದೊಳ್ಳೆ ಡೆಫಿಸಿಟಿಗೆ ಬಂದು ರೀಕಾಂಪ್ ಮಾಡಿ ಈ ಥರ ಫೀಲ್ ಮಾಡೋಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಈ ಕಟ್ಟಿಂಗ್ ಫೇಸ್ ಆಗಲಿ, ಶ್ರೆಡ್ಡಿಂಗು, ಆ್ಯಪ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿರೋ ಒಂದೊಳ್ಳೆ ಮಸಲ್ ಮಾಸ್ ಪುಟ್ ಆನ್ ಮಾಡಬೇಕು. ಒಂದೊಳ್ಳೆ ಹೆಲ್ದಿ ಫುಡ್ ತಿನ್ಕೊಂಡು, ವರ್ಕೌಟ್ ಮಾಡಿಕೊಂಡು, ಕಾರ್ಡಿಯೋ ಮಾಡಿಕೊಂಡು, ಮಸಲ್ ಮಾಸ್ ಪುಟ್ ಆನ್ ಮಾಡಿಕೊಂಡು ಓವರ್ ಎಪಿಡ್ ಒಂದು ಮಸಲ್ ಮಾಸ್ ಪುಟ್ ಆನ್ ಮಾಡಿ, ಅದಾದಮೇಲೆ ಒಂದೊಳ್ಳೆ ಮಸಲ್ ಮಾಸ್ ಪುಟ್ ಆನ್ ಮಾಡಿದಾದ್ಮೇಲೆ ಡೆಫಿಸಿಟ್ಗೆ ಎಂಟರ್ ಆಗಿ ನಿಮ್ಮ ಪೀಕ್ ಕಂಡೀಷನ್ ಏನು ನೀವು ಮಸಲ್ ಮಾಸ್ ಪುಟ್ ಆನ್ ಮಾಡಿದಿರೋ ಅಷ್ಟು ಸಿಗುತ್ತೆ. ಆ ಥರ ಮಾಡಬೇಕು. ಅದಕ್ಕೋಸ್ಕರ ಬಿಗಿನರ್ಸ್ ಆಗಿದ್ದವರು ಯಾರೇ ಆಗಲಿ ಫಸ್ಟು ಈ ಆ್ಯಪ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿರೋ, ಅಬ್ಡಾಮಿನಲ್ ಏರಿಯಾ ತಲೆ ಕೆಡಿಸ್ಕೊಂಡು ಮಸಲ್ ಮಾಸ್ ಬಿಲ್ಡ್ ಮಾಡೋಕ್ಕೆ ಇದು ಮಾಡಬೇಕು. ಯಾಕಂದರೆ ನೀವು ಫಸ್ಟಲ್ಲಿ ಒಂದು 3 months 4 months ಎಲ್ಲ ಹೋಗ್ಬಿಟ್ಟು ನೀವು ಜಿಮ್ಗೆ ಹೋಗ್ಬಿಟ್ಟು ನಾನು ಕಟ್ ಮಾಡ್ತೀನಿ, ಸ್ಟ್ರೆಡ್ ಮಾಡ್ತೀನಿ ಅಂದರೆ ಮಸಲ್ ಮಾಸ್ ಇರಲ್ಲ. ಎಲ್ಲಿಂದ ಮಾಡ್ತೀರಾ? ನೀವು ಕಟ್ ಮಾಡಿದ್ರು ಮಸಲ್ ಇರಬೇಕಲ್ವ. ಅದಕ್ಕೋಸ್ಕರ ಈಗ ನಾವು ಒಂದೊಳ್ಳೆ ಮಸಲ್ ಮಾಸ್ ಪುಟ್ ಆನ್ ಮಾಡಿಕೊಂಡು ಈಗ ಒಂದೊಳ್ಳೆ ವರ್ಷದಿಂದ ಎಫರ್ಟ್ಸ್ ಹಾಕಿ ಈಗ ಒಂದೊಳ್ಳೆ ಪೀಕ್ ಕಂಡೀಷನ್ ಅಚೀವ್ ಮಾಡಬೇಕು ಅಂತ, ಸ್ಟಡೆಡ್ ಕಂಡೀಷನ್ ಅಚೀವ್ ಮಾಡಬೇಕು ಅಂದರೆ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಡೆಫಿಸಿಟಿಗೆ ಬಂದು, ನಾನು ಡೆಫಿಸಿಟ್ ಯಾವತ್ತೂ ಒಂದೇ ಸರಿ ಬರೋಲ್ಲ. ನಿಮ್ಗೆ ಹೇಳಿದ್ದು ಯಾವ ಥರ ಡೆಫಿಸಿಟ್ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ. ಆ ಥರ ಸ್ಟಾರ್ಟ್ ಮಾಡಿಕೊಂಡು ಈಗ ಒಂದು ಸಿಂಗಲ್ ಡೇಸ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಈಗ ಆರಾಮಾಗಿದ್ರೂ ಆ ಮಸಲ್ ಮಾಸ್ ನಾವು ಫೀಲ್ ಮಾಡ್ಕೊಳಕ್ಕೆ ಸಿಗುತ್ತೆ. ಈಗ ಆ ಮಸಲ್ ಮಾಸ್ ಬಿಲ್ಡ್ ಮಾಡ್ಕೊಂಡಾಗ ಸುಮ್ಮನೆ ಹಿಂಗೆ ಉಟ್ಕೊಂಡ್ರೆ ಸಾಕು ಆ ಮಸಲ್ ಪಾಪ್ ಆಗ್ತಾರದಾಗಲಿ, ಆ ಫೀಲ್ ಸಿಗಬೇಕು ಅಂದರೆ ಮಸಲ್ ಮಾಸ್ ಪುಟ್ ಆನ್ ಆಗಿರಬೇಕು. ಅದಕ್ಕೆ ಇವಾಗ ಯಾರಾದರೂ ಒಂದೊಳ್ಳೆ ಮಸಲ್ ಮಾಸ್ ಪುಟ್ ಆನ್ ಮಾಡಿರ್ತಾರೆ, ಒಂದೊಳ್ಳೆ ಏಸ್ಥೆಟಿಕ್ ಬಾಡಿ ಇದೆ ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಯಾವ ಕ್ರಿಯೇಟಿನ್ ತೊಗೊತೀರಾ, ಯಾವ ಪ್ರೋಟೀನ್ ತೊಗೊತೀರಾ ಅಂತ ಕೇಳೋ ಬದಲು ಎಷ್ಟು ವರ್ಷ ಟ್ರೈನ್ ಮಾಡಿದ್ದೀರಾ, ಏನು ಡಯಟ್ ಮಾಡ್ತೀರಾ, ಎಷ್ಟು ಎಫರ್ಟ್ಸ್ ಹಾಕಿದ್ದೀರಾ ಅದ್ರ ಬಗ್ಗೆ ಕೇಳಿ ಖುಷಿ ಆಗುತ್ತೆ. ಈಗ ನನ್ನೇ ಆಗಲಿ ಯಾರೋ ವರ್ಕೌಟ್ ಮಾಡೋವು, ನಿಮ್ಮ ಬ್ಯಾಕ್ ಚೆನ್ನಾಗಿದೆ ಬಂದು ಏನು ಮಾಡ್ತೀರಾ, ಇಷ್ಟು ಸ್ಟ್ರೆಡ್ ಆಗಿದ್ದೀರಾ, ಇಷ್ಟು ಅಬ್ಡಾಮಿನಲ್ ಏರಿಯಲ್ಲೆಲ್ಲ ವೇನ್ಸ್ ಎಲ್ಲ ಪಾಪ್ ಆಗುತ್ತೆ, ಎಷ್ಟು ವರ್ಷದಿಂದ ಟ್ರೈನ್ ಮಾಡಿದ್ಯಾ ಅಂತ ಯಾರೂ ಕೇಳಲ್ಲ. ಬಂದ್ಬಿಟ್ಟು ಏನಂತ ಕೇಳ್ತಾರೆ, ಯಾವ ಪ್ರೋಟೀನ್ ಹಾಕ್ತೀಯ, ಯಾವ ಕ್ರಿಯೇಟಿನ್ ಹಾಕ್ತೀಯ, ಆ ಥರ ಕೇಳ್ತಾರೆ. ಆ ಥರ ಅಲ್ಲ, ಆ ಥರ ಪ್ರೋಟೀನು ಕ್ರಿಯೇಟಿನಿಂದ ಎಲ್ಲ ಅದೊಂದು ಸಪ್ಲಿಮೆಂಟ್ಸ್ ಥರ ಯೂಸ್ ಆಗುತ್ತೆ ಅಷ್ಟೇ. ನೀವು ಅನಬಾಲಿಕ್ ಸ್ಟೆರಾಯ್ಡ್ಸ್ ತೊಗೊಂಡ್ರು ಅಷ್ಟೇ, ಎನ್ಹಾನ್ಸ್ ಬಾಡಿ ಬಿಲ್ಡರ್ನು ಕೇಳಿ ಅವರು ಕೂಡ ಸರ್ಟೆನ್ ಪೀರಿಯಡ್ ಅದು ಸೈಕಲ್ ಥರ ವರ್ಕ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಅವರು ಎಫರ್ಟ್ಸ್ ಡಯಟ್ ಮಾಡಬೇಕು, ಕಾರ್ಡಿಯೋ ಮಾಡಬೇಕು, ವರ್ಕೌಟ್ ಮಾಡಬೇಕು, ಅವ್ರ ಪ್ರೋಟೀನ್ ಇಂಟೇಕ್ ತೊಗೊಬೇಕು, ಎಲ್ಲ ಮಾಡಬೇಕು. ಕೂತ್ಕೊಂಡಿದ್ದ ಜಾಗದಾಗೆ ಈ ಫೀಲ್ಡಲ್ಲಂತೂ ಫಿಟ್ನೆಸ್ ಫೀಲ್ಡಲ್ಲಿ ಏನೂ ಆಗೋಲ್ಲ. ಅದಕ್ಕೋಸ್ಕರ ಪೇಷನ್ಸಿಂದ ಟೈಮ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಇವತ್ತು ರೆಸ್ಟ್ ಡೇ ಆಗಿರೋದ್ರಿಂದ ವರ್ಕೌಟ್ ಏನೂ ಇಲ್ಲ, ಕ್ಲೀನಾಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ ಗ್ಲೈಕೋಜನ್ ಡಿಪ್ಲೀಟ್ ಆಗಿರೋದನ್ನು ಕ್ಲೀನಾಗಿ ರಿಸ್ಟೋರ್ ಮಾಡ್ತೀನಿ. ನಾಳೆ ಪುಷ್ ಡೇ ಸಖತ್ ಪಂಪ್ ಸಿಗುತ್ತೆ. ಇವತ್ತೇನು ಇಲ್ಲಿ ಗ್ಲೈಕೋಜನ್ ಫುಲ್ ಡಿಪ್ಲೀಟ್ ಆಗಿದ್ರು ಆ ಸ್ಟ್ರೈಯೇಷನ್ಸ್ ಎಲ್ಲ ಕಂಡೀಷ್ನಿಂಗ್ ಸಕ್ಕತ್ತಾಗಿತ್ತು. ಆ ಕ್ಲಿಪ್ ನೋಡಿ ಫಿಸಿಕ್ ಅಪ್ಡೇಟ್ ಮಾಡಿದ್ದೀನಿ ಕಂಡೀಷ್ನಿಂಗು. ಅದಾದಮೇಲೆ ನಾಳೆ ಯಾವ ಥರ ಪಂಪ್ ಬರುತ್ತೆ ಅನ್ನೋ ಜೋಶ್ ಇವಾಗಿಂದನೇ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾಳೆ ಪೋಸ್ಟ್ ಮಾಡ್ತೀನಿ ಕಂಡೀಷ್ನಿಂಗು, ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡ್ತೀನಿ, ಏನು ಎತ್ತ ಅಂತಲೂ ಹೇಳ್ತೀನಿ, ಪುಷ್ ವರ್ಕೌಟು. ಅದಾದಮೇಲೆ ಪ್ರೆಪ್ ಜರ್ನಿ ಏನೇ ಇದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ. ನಿಮಗೆ ಪುಷ್ ವರ್ಕೌಟ್ ಇರುತ್ತೆ, ಸಿಗ್ತೀನಿ ನಾಳೆ.